ತಿರುಪತಿ ಲಡ್ಡು ಮಾತ್ರ ಈಗ ಕಳಂಕರಹಿತವಲ್ಲ, ತಿಮ್ಮಪ್ಪನ ಸನ್ನಿಧಿಯೂ ಕೂಡ ಇದೀಗ ಅಪಚಾರ ಮುಕ್ತ. ಟಿಟಿಡಿ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ತುಪ್ಪ ಬಳಸಲಾಗಿದೆ ಎಂಬ ಆರೋಪ ಹಿನ್ನೆಲೆಯಲ್ಲಿ ದೋಷ ನಿವಾರಣೆಗಾಗಿ ತಿಮ್ಮಪ್ಪನ ದೇವಾಲಯದಲ್ಲಿ ಕೈಗೊಂಡ ಮಹಾಶಾಂತಿ ಯಾಗ ಪೂರ್ಣಾಹುತಿಯೊಂದಿಗೆ ಸಂಪನ್ನಗೊಂಡಿದೆ. ಇಂದು ರೋಹಿಣಿ ನಕ್ಷತ್ರದ ಶುಭ ಮುಹೂರ್ತದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯವರೆಗೂ ಆಗಮ ಪಂಡಿತರು ಬಂಗಾರದ ಬಾವಿ ಪಕ್ಕದ ಯಾಗಶಾಲೆಯಲ್ಲಿ ಮಹಾಶಾಂತಿ ಹೋಮ, ವಾಸ್ತು ಹೋಮ ಮತ್ತು ಮಹಾಶಕ್ತಿ ಹೋಮವನ್ನು ಮಾಡಿದರು. ನಂತರ ಪಂಚಗವ್ಯಗಳೊಂದಿಗೆ ತಿರುಮಲನ ಸನ್ನಿಧಿಯನ್ನ ಸಂಪ್ರೋಕ್ಷಣೆ ಮೂಲಕ ಶುದ್ಧೀಕರಣ ಮಾಡಲಾಯಿತು. ಇದೇ ವೇಳೆ ಲಡ್ಡು ಪ್ರಸಾದ ತಯಾರಿಸುವ ಸ್ಥಳ, ಅನ್ನಪ್ರಸಾದ ಕೇಂದ್ರ ಮತ್ತು ಲಡ್ಡು ಮಾರಾಟ ಕೇಂದ್ರದಲ್ಲಿ ಪಂಚಗವ್ಯ ಪ್ರೋಕ್ಷಣೆ ಮಾಡಿದ್ರು. ಇದರ ಮಧ್ಯೆಯೂ ಅಪಾರ ಸಂಖ್ಯೆಯ ಭಕ್ತರು ಎಂದಿನಂತೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದ್ರು, ಲಡ್ಡು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಅಂದಹಾಗೆ ಲಡ್ಡು ಪ್ರಸಾದಕ್ಕೆ ಬೇಡಿಕೆ ಕಡಿಮೆ ಏನೂ ಆಗಿಲ್ಲ. ಈ ಮಧ್ಯೆ ರಾಜಕೀಯವೂ ಕೂಡ ಜೋರಾಗಿದೆ. ಜಗನ್ನವಧಿಯಲ್ಲಿ ತಿರುಪತಿ ತಿರುಮಲದಲ್ಲಿ ನಡೆದ ಅನಾಚಾರ, ಅಧಿಕಾರ ದುರ್ಬಳಕೆಗೆ ಸಂಬಂಧಪಟ್ಟ ಹಾಗೆ ಆರೋಪಗಳ ಬಗ್ಗೆ ತನಿಖೆ ನಡೆಸೋದಕ್ಕೆ ಚಂದ್ರಬಾಬು ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. శాంతి హోమాన్ని, వాస్తు హోమాన్ని, ఆ వాస్తు పర్యజ్ఞీకరణ అంటే ఆ వాస్తును మనం వెలిగించి ఈ యొక్క ద్రవ్యంలో వాడిన ప్రదేశాల్లో అంతా దోషాలు పోగొట్టడానికి ప్రత్యేకంగా కార్యక్రమాలు, పంచగవ్యాల ఆరాధన, పంచగవ్యాల ప్రోక్షణ నిర్వహించడం జరిగింది. తెలియక జరిగిన దోషాల పరిహారార్థమై మనం పవిత్రోత్సవాలు నిర్వహించాము. కాబట్టి భక్తులు ఎలాంటి ఆందోళన చెందకుండా స్వామివారి ప్రసాదాలు స్వీకరించవచ్చని ఈ సందర్భంగా తెలియజేసుకుంటున్నాం. ನಮ್ಮ ಮೈಸೂರಿನ ನಂದಿನಿ ತುಪ್ಪ ಬಳಸಿ ಮಾಡ್ತಾ ಇರೋದ್ರಿಂದ ತುಂಬಾ ಖುಷಿಯ ವಿಚಾರ. ಮಧ್ಯ ಸ್ವಲ್ಪ ಬೇಜಾರಾಯ್ತು. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ, ನಂದಿನಿ ನಮ್ಮ ಹೆಮ್ಮೆ, ಅವರವರ ಹೆಮ್ಮೆ. ಯಾರೋ ಮಾಡಿದ ತಪ್ಪಿಗೆ ಪಾಯಿಂಟ್ ಅದಲ್ಲ, ಇದೆಲ್ಲ ನಮ್ಮ ನಂಬಿಕೆಗಳು. ಏನು ಹೋಮ ಹವನ ಮತ್ತು ಅದನ್ನ ದೋಷ ನಿವಾರಣೆ ಮಾಡ್ಕೋತೀವಿ, ಪಂಚಗವ್ಯ ಡ್ಯಾಶ್ ಡ್ಯಾಶ್ ನಮ್ಮ ನಂಬಿಕೆಗಳು, ಅದು ನಮ್ಮ ಭಾಗ, ಅದು ಬೇರೆ ವಿಚಾರ. ಮೂಲ ಪ್ರಶ್ನೆ ಅಡಗಿರುವುದು ಲಡ್ಡುಗಾಗಿರುವಂತಹ ಕಲಬೆರಕೆ ಅಷ್ಟೇ. ಅದಕ್ಕೆ ಯಾರು ಕಾರಣರು? ಯಾರು ಹಾಕೊಂಡಿರ್ಲಿ, ಇಟ್ ನಾಟ್ ಬಿ ಎ ಎಕ್ಸ್ ಆರ್ ಎ ವೈ ಆರ್ ಎ ಝೆಡ್ ಆರ್ ಎ ಡಬ್ಲ್ಯೂ, ಯಾರೋ ಇರ್ಬೋದು, ಯಾವನಾರೋ ಹಾಕೊಂಡಿರ್ಲಿ, ಅವನು ಅವ್ರಿಗೆ ಮಾತ್ರ ಮುಖಾಮೂತಿ ನೋಡದೆ ಶಿಕ್ಷೆ ಆಗಲೇಬೇಕು. ದೇವಸ್ಥಾನಕ್ಕೆ ಹೋಗೋ ಅದ್ರಲ್ಲಿ ಅನುಮಾನನೇ ಬೇಕಿಲ್ಲ ಯಾವನಿಗೂ ಅಷ್ಟೇ. ಏನಪ್ಪ ಅಂದರೆ ಇಟ್ಸ್ ಡೀಪ್ಲಿ ಹರ್ಟಿಂಗ್ ಅಷ್ಟೇ. ಬೇರೆ ಯಾವುದಕ್ಕಾಗಿದ್ದಿದ್ರು ಈ ಪರಿಸ್ಥಿತಿ ಹೀಗೆ ಇರ್ತಿರ್ಲಿಲ್ಲ ಅನ್ನೋ ಕನಿಷ್ಠ ಪ್ರಜ್ಞೆ ಎಲ್ಲರಿಗೂ ಇರಬೇಕಷ್ಟೆ. ಒಂದು ವಿರಾಮ ತಗೊಳ್ಳೋಣ. ಮತ್ತು ಲಡ್ಡುದೇನು ಆಗಲ್ಲ, ಯಾಕಂದರೆ ನಾನು ಅವತ್ತೂ ಹೇಳಿದ್ವಿ, ಲಡ್ಡು ಪ್ರಸಾದದಲ್ಲಿ ಏರುಪೇರುಗಳೇನಾದ್ರು ಅಪ್ಪಿ ಆಗಿದೆ ಅಂತ ಯಾವುದೋ ಒಂದು ಲ್ಯಾಬಲ್ ಆಗಿದೆ ಇಲ್ಲ ಅಂತೇನೋ ಹೇಳ್ತಿದ್ದಾರೆ ಈಗ, ಆಗಿದೆ ಅಂತಿದ್ರೆ ಅದಕ್ಕೆ ನಾವು ಭಕ್ತಾದಿಗಳಾಗಿ ನಾವು ಅಲ್ಲ ಅಂತ ಹೇಳಿದೆ. ಅದಕ್ಕೆ ನಾವು ಜವಾಬ್ದಾರಲ್ಲ, ನಮ್ಮಿಂದಾಗಿರೋ ತಪ್ಪು ಅಲ್ಲ, ನಾವಲ್ಲ, ನಮ್ದಲ್ಲ ಅದು. ಹಾಗಾಗಿ ಗೊತ್ತಿಲ್ಲದೆ ಆಗಿದ್ದಕ್ಕೆ ನಾವು ಜವಾಬ್ದಾರರಾಗಲ್ಲ, ಅದನ್ನ ಅರ್ಥ ಮಾಡ್ಕೊಂಡು ನಾವಾಗಲ್ಲ. ಹಂಗಾಗಿ ನಿಮ್ಮ ಪಾಡಿಗೆ ನೀವು ನಿಮ್ಮ ಪ್ರಸಾದವನ್ನು ಹಿಂದೆ ಹೇಗೆ ಸ್ವೀಕಾರ ಮಾಡ್ತಿದ್ರು ಆಗ ನಮ್ಮ ಪಾಡು ನಾವು ಸ್ವೀಕಾರ ಮಾಡ್ಕೊಂಡು ಹೋಗ್ತಿರ್ಬೋದು. ಈಗ ಸಮಸ್ಯೆ ಇಲ್ಲ ಅಂತ ನಾವೆಲ್ಲ ಅನ್ಕೊಂಬಿಟ್ಟಿದ್ದೀವಿ. ಹಾಗಾಗಿ ಇಲ್ಲ, ಅಷ್ಟೇ, ಮುಗೀತು.